ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೆನ್ನೆನೇ ಖುಷಿ ಹೇಳಿದ್ದ ನನಗೆ ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಬೇಕು ಅಂತ. ಸೊ ಅದಕ್ಕೆ ಇವತ್ತು ವೆಜಿಟೇಬಲ್ ಪಲಾವ್ ಟಿಫನ್ಗೆ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಇದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಹಾಗೆ ವೆಜಿಟೇಬಲ್ ಪಲಾವ್ಗೆ ಏನೇನು ಬೇಕು ಅಂತೆಲ್ಲ ಕ್ಲೀನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ನನ್ನ ಸ್ಟೈಲಲ್ಲೇ ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಸೊ ಆಲ್ಮೋಸ್ಟ್ ಹೀಗೆ ಮಾಡ್ತಾರೆ, ಒಂಚೂರು ಹಾಗೂ ಹೀಗೂ ಆಗಿರ್ಬೋದು ಅಷ್ಟೇ. ಸೊ ನೋಡಿ,
ಒಂದು ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗಲಿ ಅಂತ ಹೇಳಿ ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಹೋಗಿ ಒಂದು ಸ್ವಲ್ಪ ಹೂವು ಇತ್ತಲ್ಲ ಹೂವೆಲ್ಲ ಕಿತ್ಕೊಂಬಂದು ಅರೇಂಜ್ ಮಾಡೋಣ ಅಂತ ಎಲ್ಲ ಹೂವೆಲ್ಲ ಕಿತ್ಕೊಂಬರಕ್ಕೆ ಹೋದೆ. ಸೊ ಓಕೆ, ಇವತ್ತು ಹೂವು ಒಂದು ಸ್ವಲ್ಪ ನಾರ್ಮಲ್ಲಾಗೇ ಬಿಟ್ಟಿತ್ತು, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಎಷ್ಟು ಬೇಕು ನನಗೆ ಸೊ ಅಷ್ಟು ಬಿಟ್ಟಿತ್ತು. 2-3 ದಿನದಿಂದ ನೀರು ಹಾಕಲಿಲ್ಲ, ಸೊ ಹಾಕಬೇಕು. ಸೊ ಮಧ್ಯಾಹ್ನ ಆದರೆ ನೀರನ್ನ ಹಾಕಬೇಕು. ನೀರು ಕಂಟಿನ್ಯೂಸಾಗಿ 1 ವಾರ ಹಾಕಿದ್ದೀನಿ ಅಂತಂದರೆ ಅಂದರೆ ತುಂಬಾ ಹೂ ಬಿಡುತ್ತೆ. ಸೊ 2 ದಿನ ಬಿಟ್ಟಿದ್ದೀನಿ ಅಂತಂದರೆ ಮತ್ತೆ ನೀರು ಹೂವು ಕಡಿಮೆ ಬಿಡುತ್ತೆ. ಸೊ ಅದಕ್ಕೆ ಮಧ್ಯಾಹ್ನದ ಮೇಲೆ ನೀರು ಹಾಕೋಣ ಅಂತ ಹೇಳಿ ಹೂವೆಲ್ಲ ಕಿತ್ಕೊಂಡು ಬಂದೆ. ಬಟ್ ನೀರು ಹಾಕಿದಷ್ಟು ಹೂವು ತುಂಬಾ ಬರುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ ಅನಿಸುತ್ತೆ ಗಿಡಗಳ್ದೆಲ್ಲನೂ. ಸೊ ಒಂದಷ್ಟು ಹೂವು ಸಿಕ್ತು, ಬಟ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬಟ್ ಆದರೂ ರೆಡ್ಡೇ ಅದಾದ್ರೂ ಆ ರೆಡ್ ಕಲರೇ 2 ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಸೊ ಸರಿ ಅಂತ ನೋಡಿದೆ, ಇಲ್ಲಿ ಯಾವುದೂ ಒಂದು ಹೂವು ಬಿಟ್ಟಿರಲಿಲ್ಲ. ಇಲ್ಲೆಲ್ಲ ಶೋ ಗಿಡ ಹಾಕಿದ್ದಿದ್ದು, ಸೊ ಅದೆಲ್ಲ ಹೋಗಿದೆ. ಸೊ ಈಗ ನಾನು ಬೇರೆ ಚಾಮಂತಿಗೆ ಅದೆಲ್ಲ ಹಾಕಿದ್ದೀನಿ. ಸೊ ಸರಿ ಅಂತ ಹೇಳಿ ಹೂವೆಲ್ಲ ಕಿತ್ಕೊಂಬಂದು ಇಡೋಣ ಮನೆಯಲ್ಲಿ ಅಂತ ಹೇಳಿ ಹೋದೆ. ಸೊ ಸರಿ ಅಂತ ಆಲ್ಮೋಸ್ಟ್ ಏನಾಗಿದೆ ಅಂತ ಹೋಗಿ ನೋಡಿದಾಗ ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿತ್ತು. ಒಂದು 50% ತರಕಾರಿ ಎಲ್ಲ ಬೆಂದಿತ್ತು. ಸೊ ಸರಿ ಕರೆಕ್ಟಾಗಿದೆ ಅಂತ ಹೇಳಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ತಕ್ಕಂತೆ ನೋಡಿ ನಾನು ರೈಸ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿ ಏನೇನು ಬೇಕು ಮಸಾಲೆಸ್ ಅದೆಲ್ಲ ಹಾಕಿ ಸೊ ನಾನು ಕ್ಯಾಪ್ನ ಹಾಕ್ತಿದ್ದೀನಿ. 1 ವಿಸಿಲ್ ಇದು ಕೂಗಿದ್ರೆ ಸಾಕು, ಸ್ಟಾಪ್ ಮಾಡ್ತೀನಿ. ಸೊ 1 ವಿಸಿಲ್ ಆಗಿದೆ ಈಗ. ಸೊ ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಬೇಕಾದರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಇನ್ನೂ ಉದ್ರಾಗಿ ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೆಯಲ್ಲಿ ಈ ಥರನೇ ಇರಬೇಕು, ತುಂಬ ಮೆತ್ತಗೆ ಆಗಬಾರ್ದು, ತುಂಬ ಉದ್ರುದ್ರಾಗಿ ಆಗಬಾರ್ದು, ಮತ್ತು ನುಂಗೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ತೀನಿ. ಸೊ ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬಾ ಫೇವ್ರೇಟ್. ಡೈಲಿ ನೀನು ಇದೇ ಇಟ್ಟರೂ ಕೂಡ ಅವ್ನು ತಿಂತಾನೆ, ಅಷ್ಟು ಫೇವ್ರೇಟ್ ಅವ್ನಿಗೇನು ಪಲಾವ್ ಅಂತಂದರೆ. ಸೊ ಸಾರಿ, ಇಲ್ಲಿ ವೀಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಸೊ ಅದನ್ನು ಹಾಕ್ಸ್ಕೊಂಬಂದು ಆಲ್ರೆಡಿ ಇವ್ನಿಗೆ ರೆಡಿ ಮಾಡಿದ್ದೆ ನಾನು. ಸೊ ಅವ್ನಿಗೆ ತಿನ್ಸೋಣ ಅಂತ ಹೇಳಿ ಅವ್ನಿಗೂ ತಿನ್ನಿಸ್ತಾ ಇದ್ದೀನಿ. ಅವ್ನು ತಿಂದು ಸ್ಕೂಲ್ಗೆ ಹೋದ್ಮೇಲೆ ನಾನು ಚಿಕ್ಕ ಮಗನಿಗೆ ಅವ್ನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಅವನಿಗೆ ಸರಿ ಮಾಡೋಣ ಅಂತ ಹೇಳಿ ಸರಿ ಮಾಡೋಕ್ಕೆ ಪೌಡರ್ನ ತೊಗೊತಿದ್ದೀನಿ. ಸೊ ಆಲ್ರೆಡಿ ನಾನು ಸರಿ ಪೌಡರ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸರಿ ಪೌಡರ್ಗೆ ಡ್ರೈ ಫ್ರೂಟ್ಸ್ ಹಾಕಿ ಇನ್ನೊಂದು ಪೌಡರ್ ಮಾಡ್ತಾರೆ, ಅದು ಹೇಗೆ ಅಂತ ಹೇಳ್ಕೊಟ್ಟು ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ವೀಡಿಯೋಸಲ್ಲಿದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬ ಅಂದರೆ ತುಂಬಾ ಹೆಲ್ದಿ ಮಕ್ಕಳಿಗೆ. ಎಲ್ಲರೂ ಇದು ನ್ಯಾಚುರಲಾಗಿ ಇದು ಮಾಡ್ತಾರೆ, ಬೇಳೆಕಾಳು ಆ ಥರ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ಅದು ಓಕೆ, ಬಟ್ ಅದೆಲ್ಲ ಅಷ್ಟೊಂದು ಕಾಳುಗಳಾಕಿದಾಗ ಮಕ್ಳಿಗೆ ಒಂದು ಸ್ವಲ್ಪ ಡೈಜೆಷನ್ ಆಗೋದಿಲ್ಲ. ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ, ಒಂಥರ ಇರುತ್ತೆ. ಸೊ ಅದೆಲ್ಲ ಇರಬಾರ್ದು ಅಂತಂದರೆ ನಾನು ಹೇಳ್ಕೊಟ್ಟಿರೋ ಪೌಡರ್ನ ಹೇಳ್ಕೊಟ್ಟಿದ್ದೀನಿ. ಸೊ ಆ ಥರ ಪೌಡರ್ನ ಹಾಕಿ ಮಾಡಿ ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿ ತುಂಬ ಆ್ಯಕ್ಟಿವ್ ಆಗ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಫಸ್ಟೇ ಒಂದು ಎಷ್ಟು ಸ್ಪೂನ್ ಬೇಕು ಅಷ್ಟು ಸ್ಪೂನ್ ರಾಗಿ ಸರಿನ ಹಾಕ್ಕೊಂಡು ನೀರು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಮಾಡಿದಾಗ ಕ್ಲೀನಾಗಿ ಯಾವುದೇ ರೀತಿ ಒಂದು ಗಂಟಿಲ್ದಿರ ಕ್ಲೀನಾಗಿರುತ್ತೆ. ಸೊ ನಾನು ಗಂಟಿದೆ, ಒಂದು ಅಲ್ಲಲ್ಲಿ ಗಂಟಿದೆ, ನೀವೇ ನೋಡ್ತಿರ್ಬೋದು. ಬಟ್ ನೋ ಪ್ರಾಬ್ಲಮ್, ಯಾಕಂದರೆ ನಾನು ಒಂದು ಸರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾಡೋಕ್ಕಿಡಿದಾಗ ಕಂಟಿನ್ಯೂಸಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ಲಾಸ್ಟ್ವರೆಗೂ ಮಿಕ್ಸ್ ಮಾಡ್ತಾನೆ ಇರ್ತೀನಿ. 1 ಸೆಕೆಂಡ್ ಕೂಡ ನಾನು ಸ್ಟಾಪ್ ಮಾಡೋದಿಲ್ಲ, ಮಿಕ್ಸ್ ಮಾಡೋದಿಲ್ಲ. ಸೊ ಅದರಿಂದ ನೀವೇ ನೋಡಿ ಆ ಥರ ಮಾಡೋದನ್ನ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸರಿ ಅಂತ ಹೇಳಿ ಇವನಿಗೆ ಫಸ್ಟು ಒಂದು ಸರಿ ಸ್ನಾನ ಮಾಡಿಸಿದ್ದೆ. ಇದು ಮಧ್ಯಾಹ್ನ ಆಗಿತ್ತಲ್ವ. ಸೊ ಮಧ್ಯಾಹ್ನ ಆಟ ಆಡೋದಕ್ಕೆ ಹೋಗಿ ನೀರೆಲ್ಲ ಚೆಲ್ಕೊಂಬಿಟ್ಟಿದ್ದೆ. ಸೊ ಚಳಿ ಇದ್ದಿದ್ದರಿಂದ ನಾನು ಮತ್ತೆ ಸ್ನಾನ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಮತ್ತೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಿಸ್ಕೊಂಬಂದು ಬಟ್ಟೆ ಹಾಕಬೇಕಾದ್ರೆ ನೋಡಿ ಕ್ಯಾಮ್ರಾ ನೋಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ. ಸೊ ಅಷ್ಟು ಸೈಲೆಂಟಾಗಿ ಅವನು ಇರೋದೇ ಇಲ್ಲ. ಮುದ್ದಾಗಿ ಏನಾದರೂ ಆಟ ಆಡಿಕೊಂಡು ಅದು ಇದು ಹೇಳ್ಕೊಂಡು ಇಲ್ಲ ನನ್ನ ಜೊತೆ ಓಡಾಡ್ಕೊಂಡಿರ್ತಾನೆ. ಸೊ ಅದರಲ್ಲಿ ಪುಟ್ಟಾಗಿ ಹೆಜ್ಜೆ ಹಾಕೋಕೆ ಇಳಿದಿದ್ದಾನೆ. ಸೊ ಇವಾಗ ನಡೆಯೋದು ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಸೊ ನಡೆಯೋದು ಜಾಸ್ತಿ ಮಾಡಿದ್ರಿಂದ ಅವನ ಹಿಂದೆ ನಾನು ನೋಡ್ಕೊಳ್ಳೇಬೇಕು. ಯಾವ ಕಡೆ ಹೋಗ್ತಾನೆ, ಏನು ಹೋಗ್ತಾನೆ, ಎಲ್ಲಿ ಎಳಿತಾನೆ ಅನ್ನೋದೊಂದು ಭಯ ನನಗೆ. ಸೊ ಅದರಿಂದ ಆದಷ್ಟು ಅವನಿಂದನೇ ಇರೋದಕ್ಕೆ ನಾನು ಟ್ರೈ ಮಾಡಬೇಕು. ಸೊ ನೀವೇ ನೋಡ್ಬೇಕು ಹೆಂಗೆ ನೋಡ್ತಿದ್ದಾನೆ ಅವನು ಅಂತ. ಪಾಪ ರಾತ್ರಿ ಒಂದು ಸೊಳ್ಳೆ ಬೇರೆ ಕಚ್ಚಿ ಬೀಳ್ತಿದೆ ಕೆನ್ನೆ ಮೇಲೆ. ಸೊ ಅದು ಎದ್ದು ಕಾಣ್ತಿದೆ ಅವನಿಗೆ.
ಸರಿ ಅಂತೇಳಿ ಒಂದಷ್ಟು ಬಟ್ಟೆನ ಒಗೆಯೋದಕ್ಕೆ ಹಾಕಿದ್ದೆ ಮಿಷಿನ್ಗೆ. ಅದು ಕೂಡ ಮಿಷಿನ್ಗೆ ಎಲ್ಲ ಹಾಕಿ ವಾಶ್ ಆಗಿತ್ತು. ಸೊ ಅದನ್ನು ಒಣಗಿಸ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಒಣಗಾಕ್ತಿದ್ದೀನಿ. ಸರಿ ಅಂತೆಲ್ಲ ಬಟ್ಟೆ ಒಣಗಾಕಿದ್ದಾಯಿತು. ಸೊ ಇದು 2 ದಿನಕ್ಕೆ ಮುಂಚೆ ನಮ್ಮ ಯಜಮಾನ್ರು ಕಡಲೆಕಾಯಿ ತೊಗೊಂಡು ಬಂದಿದ್ದರು. ಫೇವ್ರೇಟ್ ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ಬೇಯಿಸ್ದಿರ ಹಾಗೆ ಮಡಗಿಬಿಟ್ಟಿದ್ದೆ, ಮರ್ತೇ ಹೋಗಿದ್ದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಸೊ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಅಂತ ಹೇಳಿ ಕುಕ್ಕರ್ಗೆ ಹಾಕಿದ್ದೆ. ಸೊ ಆಗಲೇ ಖುಷಿ ಕೂಡ ಸ್ಕೂಲಿಂದ ಬಂದಿದ್ದ. ಸ್ಕೂಲಿಂದ ಬಂದು ಆಟ ಆಡ್ಕೊತಿದ್ದಾರೆ ಅಂತ ನಾನು ಹಾಲಲ್ಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಏನೂ ಶಬ್ದನೇ ಬಂದಿಲ್ಲ. ಹೋಗಿ ನೋಡಿದರೆ ಸೀರಿಯಸ್ ಆಗಿ ಹೇಳ್ತೀನಿ, ಪೇಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಸರಿ ಅಂತ ಹೇಳಿ ಏನೂ ಮಾಡೋದಕ್ಕಾಗೋದಿಲ್ಲ ಮಕ್ಕಳು ಅಂತ ಹೇಳಿ ಸುಮ್ಮನೆ ಆಗಿ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಐ ನೀಡ್ ಯುವರ್ ಸಪೋರ್ಟ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.